ಸ್ನೇಹಿತರೆ, ಮಾಸ್ಟರ್ ಮೈಂಡ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಹೃದಯ ಎಷ್ಟು ಸೇಫ್, ನಾವು ಬಳಸುವ ಆಹಾರ ಎಂಥದ್ದು, ಹೃದಯ ಸಂಬಂಧಿ ಕಾಯಿಲೆಗೆ ಯುವಕರು ಬಲಿಯಾಗೋದ್ಯಾಕೆ, ನಮಗೆ ಹೃದಯ ಎಷ್ಟು ಮುಖ್ಯ, ಇದೆಲ್ಲದರ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಮ್ಮ ಹೃದಯ ಸ್ನಾಯುವಿನ ಅಂಗವಾಗಿದ್ದು ಅದು ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡುತ್ತದೆ. ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಅಂಗಗಳು ಮತ್ತು ಸ್ನಾಯುಗಳಿಗೆ ಸಾಗಿಸುತ್ತದೆ. ಇದರ ಜೊತೆಗೆ ದೇಹದ ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದುಹಾಕುತ್ತೆ. ಇನ್ನು ನಮ್ಮ ಹೃದಯ ದೇಹದ ರಕ್ತ ಪರಿಚಲನಾ ವ್ಯವಸ್ಥೆಯ ಮೂಲಕ ರಕ್ತವನ್ನು ಪಂಪ್ ಮಾಡುತ್ತದೆ. ಇದು ಅಪಧಮನಿ ರಕ್ತನಾಳಗಳು ಮತ್ತು ಕ್ಯಾಪಿಲರಿಗಳನ್ನು ಒಳಗೊಂಡಿರುವ ರಕ್ತನಾಳಗಳ ಜಾಲವಾಗಿದೆ. ರಕ್ತವು ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಅಂಗಗಳು ಮತ್ತು ಸ್ನಾಯುಗಳಿಗೆ ಒಯ್ಯುತ್ತದೆ. ಆದ್ದರಿಂದ ಅವು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಜೊತೆಗೆ ರಕ್ತವು ಇಂಗಾಲದ ಡೈಆಕ್ಸೈಡ್ ಮತ್ತು ಇತರ ತ್ಯಾಜ್ಯ ಉತ್ಪನ್ನಗಳನ್ನು ಹೊರಹಾಕಲು ಶ್ವಾಸಕೋಶಕ್ಕೆ ಸಹಾಯ ಮಾಡುತ್ತೆ. ಹೃದಯದ ವಿದ್ಯುತ್ ವ್ಯವಸ್ಥೆಯು ಅದರ ಬಡಿತದ ದರ ಮತ್ತು ಲಯವನ್ನು ನಿಯಂತ್ರಿಸುತ್ತದೆ. ಇದು ಸಾಮಾನ್ಯವಾಗಿ ನಿಮಿಷಕ್ಕೆ 60 ರಿಂದ 100 ಬಾರಿ ಇರುತ್ತದೆ. ಇನ್ನು ಪ್ರತಿದಿನ ನಮ್ಮ ಹೃದಯ ಸುಮಾರು 1,00,000 ಬಾರಿ ಬಡಿಯುತ್ತದೆ. ಇದು ರಕ್ತ ಪರಿಚಲನಾ ವ್ಯವಸ್ಥೆ ಎಂದು ಕರೆಯಲ್ಪಡುವ ರಕ್ತನಾಳಗಳ ಜಾಲದ ಮೂಲಕ ನಮ್ಮ ದೇಹದ ಸುತ್ತಲೂ ಸುಮಾರು 5 ಲೀಟರ್ ರಕ್ತವನ್ನು ನಿರಂತರವಾಗಿ ಪಂಪ್ ಮಾಡುತ್ತದೆ. ಸ್ನೇಹಿತರೆ, ಇಷ್ಟೆಲ್ಲ ಉಪಯೋಗವಿರುವ ನಮ್ಮ ಹೃದಯದ ಆರೋಗ್ಯ ಬಹಳ ಮುಖ್ಯ. ಸೇವಿಸುವ ಆಹಾರದಲ್ಲೂ ವ್ಯತ್ಯಾಸವಾದರೆ ಅದರ ಪರಿಣಾಮ ಹೃದಯದ ಮೇಲಾಗುತ್ತದೆ. ಇದು ಹಲವು ಅಧ್ಯಯನಗಳಲ್ಲೂ ಕೂಡ ಸಾಬೀತಾಗಿರೋ ವಿಚಾರ. ನಾವು ಚೆನ್ನಾಗಿರಬೇಕಾದ್ರೆ ಹಾರ್ಟು ಕೂಡ ಚೆನ್ನಾಗಿರಬೇಕು. ಸ್ವಲ್ಪ ಕಷ್ಟ ಆದರೂ ಸರಿ, ಇಷ್ಟದ ಈ 2 ಆಹಾರ ಹಿಂದೆ ಬಿಟ್ಬಿಡಿ ಅಂತ ಹೇಳ್ತಿದೆ ಹಾರ್ವರ್ಡ್ನ ಈ ಹೊಸ ವರದಿ. ಇನ್ನು ಬದಲಾದ ಕಾಲಘಟ್ಟದಲ್ಲಿ ಆಹಾರ ಕ್ರಮ ಮತ್ತು ಆಹಾರಗಳಲ್ಲೂ ಸಾಕಷ್ಟು ಬದಲಾವಣೆಗಳಾಗಿವೆ. ಫ್ರೋಝನ್ ಫುಡ್ಗಳು ಮತ್ತು ಜಂಕ್ ಫುಡ್ಗಳು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿರುವುದು ಅತಿಯಾಗಿ ಗೋಚರಿಸುತ್ತದೆ. ಇದನ್ನು ಅಧ್ಯಯನ ವರದಿಗಳು ದೃಢೀಕರಿಸುತ್ತಲೇ ಇವೆ. ಇದೀಗ ಹಾರ್ವರ್ಡ್ನ ಹೊಸ ಅಧ್ಯಯನ ಹೃದ್ರೋಗ ಅಪಾಯವನ್ನು ಹೆಚ್ಚಿಸುವ 2 ರೀತಿಯ ಆಹಾರಗಳನ್ನು ಉಲ್ಲೇಖಿಸಿದ್ದು ಆ ವಿಚಾರವಾಗಿ ಎಲ್ಲರ ಗಮನ ಸೆಳೆದಿದೆ. ಕೋವಿಡ್ ಸಂಕಷ್ಟ ಬಂದ ನಂತರದಲ್ಲಿ ಹೃದಯಾಘಾತಗಳು ಹೆಚ್ಚಾಗುತ್ತಿರುವುದು ಗಮನಿಸಿಯೇ ಇರ್ತೀರಿ. 20 ರಿಂದ 40 ವರ್ಷದೊಳಗಿನ ಯುವಜನರು ಕೂಡ ಈ ಸಮಸ್ಯೆಗೆ ಒಳಗಾಗುತ್ತಿದ್ದಾರೆ. ಸಣ್ಣ ವಯಸ್ಸಿನಲ್ಲೇ ಹೃದಯಾಘಾತಕ್ಕೆ ಒಳಗಾಗಿ ಮೃತಪಡುತ್ತಿರುವ ಹಿನ್ನೆಲೆಯಲ್ಲಿ ಈ ವರದಿ ಪ್ರಾಮುಖ್ಯವಾಗಿದೆ. ಪ್ರಸ್ತುತ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾದ ಅನಿವಾರ್ಯತೆ ಎಲ್ಲರಿಗೂ ಇದೆ. ಹೃದ್ರೋಗ ಅಪಾಯ ಹೆಚ್ಚಿಸುವ ಈ ಆಹಾರಗಳನ್ನು ಜಗತ್ತಿನ ಬಹಳಷ್ಟು ಜನ ಸೇವಿಸುತ್ತಿದ್ದು ಅದನ್ನು ತಪ್ಪಿಸದೇ ಇದ್ದರೆ ಅವರೆಲ್ಲರೂ ಅಪಾಯವನ್ನು ಎದುರಿಸಲೇಬೇಕಾಗುತ್ತದೆ. ಸ್ನೇಹಿತರೆ, ತಂಪು ಪಾನೀಯಗಳು ಅಂದರೆ ಸಾಫ್ಟ್ ಡ್ರಿಂಕ್ಸ್ ಮತ್ತು ಸಂಸ್ಕರಿಸಿದ ಮಾಂಸವನ್ನು ತಿನ್ನುವುದರಿಂದ ಹೃದ್ರೋಗದ ಅಪಾಯ ಹೆಚ್ಚುತ್ತದೆ. ಜೊತೆಗೆ ಸಕ್ಕರೆ ಹೆಚ್ಚಿನ ಪ್ರಮಾಣದಲ್ಲಿರುವ ಆಹಾರವನ್ನು ಸೇವಿಸುವುದರಿಂದ ಹೃದಯ ಮತ್ತು ರಕ್ತನಾಳಗಳಲ್ಲಿ ದೀರ್ಘಕಾಲದ ಉರಿಯೂತ ಉಂಟಾಗುವ ಸಾಧ್ಯತೆ ಇದೆ. ಅಲ್ಲದೆ ಸಂಸ್ಕರಿಸಿದ ಮಾಂಸವನ್ನು ಆಗಾಗ್ಗೆ ಸೇವಿಸುವುದರಿಂದ ಹೃದಯದ ಆರೋಗ್ಯ ಕ್ಷೀಣಿಸಬಹುದು. ಸಂಸ್ಕರಿಸಿದ ಮಾಂಸದಲ್ಲಿ ಉಪ್ಪು ಅಧಿಕವಾಗಿರುವುದು ಇದಕ್ಕೆ ಕಾರಣ. ಇನ್ನು ಧೂಮಪಾನ ಕೂಡ ಹಲವಾರು ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಕೆಲವು ಆಹಾರಗಳು ಹೆಚ್ಚುವರಿ ಕ್ಯಾಲೋರಿಗಳು, ಸಕ್ಕರೆ, ಸೋಡಿಯಂ ಮತ್ತು ಅನಾರೋಗ್ಯಕರ ಕೊಬ್ಬುಗಳನ್ನು ಹೊಂದಿರುತ್ತವೆ. ಸಾಫ್ಟ್ ಡ್ರಿಂಕ್ಸ್ ಮತ್ತು ಸಂಸ್ಕರಿಸಿದ ಮಾಂಸದ ಹೊರತಾಗಿ ತಿನ್ನಬಾರದ ಕೆಲವು ಆಹಾರಗಳು ಅಂದರೆ ಸಂಸ್ಕರಿಸಿದ ಹಿಟ್ಟಿನಿಂದ ತಯಾರಿಸಿದ ಬ್ರೆಡ್ ಮತ್ತು ಸಾಸ್ಗಳು, ಸ್ಪ್ರೆಡ್ಗಳು, ಪ್ಯಾಕ್ ಮಾಡಲಾದ ತಿಂಡಿಗಳು, ಬೇಕರಿ ಐಟಮ್ಸ್, ಇನ್ಸ್ಟಂಟ್ ಫುಡ್, ರೆಡಿ ಟು ಈಟ್ ಫುಡ್ ಮುಂತಾದವು ಹೃದಯದ ಆರೋಗ್ಯಕ್ಕೆ ಅಪಾಯಕಾರಿಯಾಗಿವೆ. ಇನ್ನು ನಮ್ಮಲ್ಲಿ ದಿನಾಲೂ ಕೂಡ ಕೂಲ್ ಡ್ರಿಂಕ್ಸ್ ಕುಡಿಯುವವರು ಇದ್ದಾರೆ. ಇನ್ನು ಚೀಸ್, ಚಿಪ್ಸ್, ಪಿಜ್ಜಾ, ಬರ್ಗರ್, ಪಾಸ್ತಾ, ಐಸ್ ಕ್ರೀಮ್, ಕೇಕ್ ಇತ್ಯಾದಿಗಳ ಬಳಕೆ ನಿಲ್ಲಿಸಿದರೆ ಒಳ್ಳೆಯದು. ಜೊತೆಗೆ ಧಾನ್ಯದ ಆಹಾರಗಳು ಮತ್ತು ಮೊಸರು ಅಥವಾ ಹಾಲು ಆಧಾರಿತ ಆಹಾರಗಳ ಸೇವನೆಯಿಂದ ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡಬಹುದು. ಯಾವುದಕ್ಕೂ ನಿಮ್ಮ ಹೃದಯ ಸೇಫ್ ಇದೆಯಾ ಅಂತ ಒಂದು ಸಲ ನೋಡ್ಕೊಂಡ್ಬಿಡಿ. ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.